ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಸೊ ಚಿತ್ರಲೋಕ ಚಾನಲ್ಗೆ ವೆಲ್ಕಮ್. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಾನು ಈ ದಿನ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಸೊ ನಿಮಗೆ ಸಂತಾನದ ಬಗ್ಗೆ ಎಷ್ಟೊಂದು ಜನಕ್ಕೆ ಸಾಕಷ್ಟು ಸಂತಾನದ ಬಗ್ಗೆ ಸಮಸ್ಯೆಗಳಿದೆ. ಸಂತಾನ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಸಂತಾನ 5 ವರ್ಷ ಆದರೂ ಆಗೋಲ್ಲ, ಕೆಲವ್ರಿಗೆ 10 ವರ್ಷ ಆದರೂ ಆಗೋಲ್ಲ, ಕೆಲವ್ರಿಗೆ ಸಂತಾನನೇ ಆಗೋಲ್ಲ ಜೀವನ ಪರ್ಯಂತ, ಕೆಲವ್ರಿಗೆ ಸಂತಾನ ಆಗುತ್ತೆ, ಅದಕ್ಕೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ದೋಷಗಳಿರ್ತವೆ, ಆ ದೋಷನ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಅದು ಹೆಲ್ಪ್ ಆಗುತ್ತೆ, ಸಂತಾನ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಸೈಲೆಂಟ್ ಸುಮ್ಮನೆ ಆಗಿಬಿಟ್ಟಿರ್ತಾರೆ ಆ್ಯಕ್ಚುಲಿ. ಸೊ ನನಗೆ ಸಾಕಷ್ಟು ಡೌಟ್ಸ್ನ ಕೇಳಿದ್ದೀರಾ ಸಂತಾನದ ಬಗ್ಗೆ ಕೂಡ ತಿಳಿಸಿ ಅಂತ ಹೇಳಿ. ಅದಕ್ಕೆ ನಾನು ಸಂತಾನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ. ಸೊ ನೋಡಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಂತಾನದಲ್ಲಿ ಪ್ರಾಬ್ಲಮ್ಸ್ಗಳು ಯಾವಾಗ ಬರ್ತದೆ, ಅಬೋಷನ್ಗಳು ಯಾವಾಗುತ್ತೆ, ನಿಮಗೆ ಮಗು ಹಾರ್ಟ್ ಬೀಟು ಪ್ರಾಪರಾಗಿ ಬರೋಲ್ಲ, ಮಗು ಗ್ರೋತ್ ಆಗಲ್ಲ, ಇದೆಲ್ಲ ನಾನಾ ರೀತಿಯ ಸಮಸ್ಯೆಗಳು ಸಂತಾನಕ್ಕೆ ಬರ್ತವೆ. ಸೊ ಈ ಥರ ಸಂತಾನ ಸಮಸ್ಯೆ ಇದ್ದಾಗ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಒಂದು ಗಂಡು ಮತ್ತು ಹೆಣ್ಣು, ಹಸ್ಬೆಂಡ್ ಮತ್ತು ವೈಫ್ ಇಬ್ಬರದು ಕೂಡ ನಾವು ಜಾತಕನ ಪರಿಶೀಲನೆ ಮಾಡಬೇಕಾಗತ್ತೆ. ಆ ಜಾತಕದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಪಂಚಮ ಸ್ಥಾನದಲ್ಲಿ ಕ್ರೂರ ಗ್ರಹಗಳು ಏನಾದರೂ ರಾಹು ಕುಜ ಇದ್ಕೊಂಡು ಸರ್ಪದೋಷ ಮಾಡ್ತಿದ್ರೆ, ಇಲ್ಲ ರಾಹು ಶನಿ ಏನಾದ್ರು ಇದ್ದು ಶಾಪಿತ ದೋಷ, ಹಿಂದಿನ ಜನ್ಮ ಕರ್ಮ, ಪಂಚಮ ಸ್ಥಾನ ಅಂದರೆ ಪೂರ್ವ ಜನ್ಮ ಪುಣ್ಯ ಸ್ಥಾನ ಅಂತ ಹೇಳಿ. ಸೊ ಅಲ್ಲಿ ಏನಾದರೂ ಕರ್ಮ ಪೆಂಡಿಂಗ್ ಏನಾದ್ರು ಇದ್ದು, ಈ ಒಂದು ರಾಹು ಶನಿ ಕಾಂಬಿನೇಷನಲ್ಲಿ ಗ್ರಹಗಳಿದ್ದರೆ ನೋಡಿ, ಶನಿ ಅಂದರೆ ಡಿಲೇ, ಇಲ್ಲೇನಾಗುತ್ತೆ, ಶನಿ ಇದ್ದರೆ ಡಿಲೇ ಆಗುತ್ತೆ ಸಂತಾನ. ಬಟ್ ಕೆಲವೊಂದು ಸರಿ ಸಂತಾನ ಆಗುತ್ತೆ, ಕೆಲವೊಂದು ಸರಿ ಸಂತಾನ ಆಗದಿರೋ ಕಾರಣ ಅಂದರೆ ಶನಿ ಜೊತೆ ರಾಹು ಇದ್ದರೆ ಸಂತಾನ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ರಾಹು ಶನಿ ಈಗ ಒಂದು ಕಾಂಬಿನೇಷನ್ ಹೇಳಿದೆ, ರಾಹು ಕುಜ ಕಾಂಬಿನೇಷನ್ ಹೇಳಿದೆ, ಜೊತೆಗೆ ರಾಹು ಜೊತೆಗೆ ಬೈ ಚಾನ್ಸ್ ಏನಾದರೂ ನೆಗೆಟಿವ್ ಗ್ರಹಗಳು, ಕುಜ ಏನಾದರೂ ತುಂಬ ಅಫ್ಲಿಕ್ಟ್ ಆಗಿದ್ದರೆ ಈ ಥರ ತುಂಬ ಸಂತಾನ ಸಮಸ್ಯೆಗಳಾಗತ್ತೆ. ಸೊ ನಾಗದೋಷದಿಂದ ಮಕ್ಕಳೇ ಆಗೋದಿಲ್ಲ, ಕೆಲವೊಂದು ಸರಿ ಅದಕ್ಕೆ ಪ್ರಾಪರಾಗಿ ರೆಮಿಡಿ ಮಾಡಿದ್ರೆ ತದನಂತರ ಚೆನ್ನಾಗಿ ಮಕ್ಕಳಾಗತ್ತೆ. ಸೊ ಜಾತಕದಲ್ಲಿ ಯಾವ ರಾಶಿಯಲ್ಲಿ ಪಂಚಮ ಸ್ಥಾನ ಇದೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಅದು ಪ್ರಾಬ್ಲಮ್ ಚೆನ್ನಾಗಿದೆಯಾ, ಅದು ಚೆನ್ನಾಗಿ ರೆಮಿಡಿ ಮಾಡಿದ್ರೆ ಹೋಗುತ್ತಾ, ಇಲ್ಲ ಹೋಗೋದೇ ಇಲ್ವಾ ಅಂತ ಜಾತಕ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ. ಸೊ ಪಂಚಮ ಸ್ಥಾನದಲ್ಲಿ ಆ ರೀತಿ ನಿಮ್ಗೆ ಏನಾದ್ರು ಮಕ್ಕಳಾಗ್ತಾಯಿಲ್ಲ, ಮಕ್ಕಳದು ಸಮಸ್ಯೆ ಇದೆ ಅಂತ ಅಂದಾಗ ನಾವು ಯೂಶ್ವಲಾಗಿ ಯಾವ ಒಂದು ದೋಷ ಆಗ್ತದೆ ಆ ದೋಷಕ್ಕೆ ಪರಿಹಾರ, ಅದರ ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮ ಮಾಡಿಸ್ಬೇಕು. ಸೊ ಸಂತಾನ ಗೋಪಾಲಕೃಷ್ಣ ಹೋಮ ಮಾಡ್ತೀವಿ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಖಂಡಿತ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಅದು ಸಾಕಷ್ಟು ಜನ ನನ್ನ ಹತ್ರ ಸಂತಾನ ಗೋಪಾಲ ಹೋಮ ಮತ್ತು ಸಾಕಷ್ಟು ದೋಷಗಳನ್ನ ಪರಿಹಾರ ಮಾಡ್ಕೊಂಡು ಹೋಗಿದ್ದಾರೆ, ಎಲ್ಲರಿಗೂ ಸಂತಾನ ಆಗಿದೆ, ಚೆನ್ನಾಗಿದ್ದಾರೆ ನನ್ನ ಕಸ್ಟಮರ್ಸ್ ಎಲ್ಲ. ಸೊ ಇದ್ರ ಜೊತೆಗೆ ನಾನು ನಿಮಗೆ ಒಂದು ಮಗು ಯೋಗ ಯಾವಾಗತ್ತೆ ಅಂತ ತಿಳಿಸ್ತೀನಿ. ಸೊ ಒಂದು ಮಗು ಯೋಗ ಪಂಚಮ ಸ್ಥಾನದಲ್ಲಿ, ಬೈ ಚಾನ್ಸ್ ಈಗ ಪಂಚಮ ಸ್ಥಾನದಲ್ಲಿ ನಿಮಗೆ ಶುಕ್ರ ಇದ್ದಾನೆ, ಹೆಣ್ಣು ಗ್ರಹ, ಶುಕ್ರ ಹೆಣ್ಣು ಗ್ರಹ. ಸೊ ನಿಮಗೆ ಚಂದ್ರ ಹೆಣ್ಣು ಗ್ರಹ. ಸೊ ಶುಕ್ರ ಚಂದ್ರ ಏನಾದರೂ ಪಂಚಮ ಸ್ಥಾನಕ್ಕೆ ದೃಷ್ಟಿ ಕೊಡ್ತಾಯಿದ್ರು, ಇಲ್ಲ ಪಂಚಮ ಸ್ಥಾನದಲ್ಲಿದ್ದರು, ಇಲ್ಲ ಅವ್ರದ್ದೇ ರಾಶಿ ಆಗಿದ್ದರೆ, ಅವ್ರ ರಾಶಿ ಮೇಲೆ ಅವ್ರ ಪ್ರಭಾವ ತುಂಬ ಸ್ಟ್ರಾಂಗ್ ಆಗಿದ್ದರೆ ಹೆಣ್ಣು ಮಗು ಆಗುತ್ತೆ, ಹೆಣ್ಣು ಸಂತಾನ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈಗ ಗಂಡು ಮಗು ಯಾವಾಗತ್ತೆ, ಗಂಡು ಮಗು ಯಾವಾಗತ್ತೆ ಅಂತಂದರೆ ಪಂಚಮ ಸ್ಥಾನದಲ್ಲಿ ನಮ್ಮ ಕ್ರೂರ ಗ್ರಹಗಳಿರಬೇಕು. ಅಂದರೆ ಕ್ರೂರ ಗ್ರಹಗಳಂದರೆ ಶನಿ ಅಲ್ಲ, ಕುಜ ಮತ್ತು ಕೇತು, ಈ ಗುರು, ಈ ಥರ ಗುರು ಶುಭಗ್ರಹನೇ, ಈ ಥರ ಗಂಡು ಗ್ರಹಗಳಿದ್ದರೆ ಖಂಡಿತ ನಿಮಗೆ ಸಂತಾನ ಗಂಡಾಗುತ್ತೆ. ಕುಜ ಮತ್ತು ಎಸ್ಪೆಷಲಿ ಕುಜ, ಸೂರ್ಯ, ಗುರು, ಕೇತು ಇದ್ದರೆ ಪಂಚಮ ಸ್ಥಾನದಲ್ಲಿ, ಆಗ ಗಂಡು ಮಕ್ಕಳು ಸಂತಾನ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದರ ಡೌಟ್ ಇತ್ತು ಸಾಕಷ್ಟು ಜನಕ್ಕೆ, ಹೆಣ್ಮಗು ಯಾವಾಗತ್ತೆ, ಗಂಡು ಮಗು ಯಾವಾಗತ್ತೆ ಅಂತೇಳಿ. ಸೊ ಇದನ್ನು ಕೂಡ ನೋಡಬೇಕು. ಆ್ಯಂಡ್ ಪಂಚಮಾಧಿಪತಿ ಯಾರ ಜೊತೆ ಸಂಬಂಧ ಮಾಡ್ತಿದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟು. ಈಗ ಪಂಚಮಾಧಿಪತಿ ಹೋಗಿ ಸೂರ್ಯನ ಜೊತೆ ಸಂಬಂಧ ಮಾಡ್ತಿದ್ದೆ ಅಂದರೆ ಗಂಡು ಮಗು ಪ್ರಾಪ್ತಿ ಆಗುತ್ತೆ. ಪಂಚಮಾಧಿಪತಿ ಹೋಗಿ ಕುಜನ ಜೊತೆ ಒಳ್ಳೆ ಚೆನ್ನಾಗಿದ್ದಾನೆ, ಒಳ್ಳೆ ತುಂಬ ಒಂದು ಫಸ್ಟ್ ಕ್ಲಾಸ್ ಆಗಿದೆ ಕಾಂಬಿನೇಷನು, ಗುರು ಜೊತೆ ಇದ್ದಾನೆ ಅಂತ ಹೇಳಿದ್ರೆ ಗಂಡು ಮಗು ಪ್ರಾಪ್ತಿ ಆಗುತ್ತೆ. ಸೊ ಇದೆಲ್ಲ ಕಾಂಬಿನೇಷನ್ ನೋಡಬೇಕು, ಯಾವ ಮಗು ಪ್ರಾಪ್ತಿ ಆಗುತ್ತೆ, ಯಾವ ಮಗು ಪ್ರಾಪ್ತಿ ಹೆಣ್ಣು ಮಗುನ ಗಂಡು ಮಗುನ, ಇಲ್ಲ ಮಕ್ಕಳೇ ಆಗೋದಿಲ್ವಾ ಅಂತ ಆಗುತ್ತಾ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಇದು ಗಂಡು ಹೆಣ್ಣು ಯಾವಾಗತ್ತೆ ಅಂತ ತಿಳಿಸ್ಕೊಟ್ಟೆ. ಆ್ಯಂಡ್ ಒಂದು ಮಗು ಯೋಗ ಹೇಳ್ತೀನಿ. ಒಂದು ಮಗು ಯೋಗ ಯಾವಾಗತ್ತೆ ಅಂತಂದರೆ, ಪಂಚಮ ಸ್ಥಾನ ಚೆನ್ನಾಗಿದ್ದು, ಸಪ್ತಮ ಸ್ಥಾನದಲ್ಲಿ ತುಂಬ ಗ್ರಹಗಳು ಕ್ರೂರವಾಗಿದ್ದು, ಅಲ್ಲೇನಾದರೂ ಕುಜ ರಾಹು ಅಲ್ಲೇ ಡ್ಯಾಮೇಜ್ ಆಗಿಬಿಟ್ಟಿದ್ರೆ, ಇಲ್ಲ ಕೇತು ಬಂದುಬಿಟ್ರೆ, ಕೇತು ಅಂತ ಅಂದರೆ ಡಿಟ್ಯಾಚ್ಮೆಂಟ್ ಅಂತ ಅರ್ಥ, ಡಿಟ್ಯಾಚ್ಮೆಂಟ್ ಅಂದರೆ ಅಲ್ಲಿಗೆ ಎಂಡ್ ಅಂತ ಅರ್ಥ. ಸೊ ಸಪ್ತಮ ಸ್ಥಾನದಲ್ಲಿ ಕೇತು ಪ್ರಭಾವ ತುಂಬ ಸ್ಟ್ರಾಂಗ್ ಆಗಿದ್ದರೆ ಒಂದೇ ಸಂತಾನ ಆಗುತ್ತೆ ಅಂತ ಅವ್ರಿಗೆ. ಕೆಲವ್ರಿಗೆ ಈಗ 2 ಸಂತಾನ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ. ಪಂಚಮ ಸ್ಥಾನ ಶುದ್ಧವಾಗಿದ್ದು ಶುಭಗ್ರಹಗಳಿದ್ದಾಗ, ಸಪ್ತಮ ಸ್ಥಾನ ಶುದ್ಧವಾಗಿದ್ದು ಶುಭಗ್ರಹಗಳಿದ್ದಾಗ, ಶುಭಗ್ರಹಗಳ ದೃಷ್ಟಿ ಬಿದ್ದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎರಡನೇ ಮಗು ಪ್ರಾಪ್ತಿ ಆಗುತ್ತೆ. ಎರಡನೇ ಮಗು ಈ ರೀತಿ ಪ್ರಾಪ್ತಿ ಆಗ್ತಕ್ಕಂಥದ್ದು.
ಈಗ 9ನೇ ಸ್ಥಾನದಲ್ಲಿ ಕೇತು ಇದ್ದ ಅಂದ್ಕೊಳ್ಳಿ, ಅಲ್ಲಿಗೆ 2ನೇ ಮಗುಗೆ ಎಂಡಾಗುತ್ತೆ, ಇನ್ನೂ ಸಂತಾನ ಆಗಲ್ಲ. 3ನೇ ಮಗು ಯಾವಾಗತ್ತೆ? 3ನೇ ಮಗು ಯಾವಾಗತ್ತೆ ಅಂತಂದರೆ ಪಂಚಮ, ಸಪ್ತಮ, ನವಮ ಅಂದರೆ 5, 7, 9 ಮೂರೂ ಕೂಡ ಕ್ಲಿಯರ್ ಆಗಿದ್ದು 3 ಶುಭ ಗ್ರಹಗಳ ದೃಷ್ಟಿ ಬೀಳ್ತಾ ಇದ್ರೆ ಖಂಡಿತ 3 ಸಂತಾನ ಯೋಗ ಖಂಡಿತ ಆಗುತ್ತೆ. ಅಂಥವ್ರಿಗೆ ನೋಡಿ ಬೇಕಾದ್ರೆ ಸಾಕಷ್ಟು ಜನಕ್ಕೆ 3 ಸಂತಾನ 3 ಮಕ್ಕಳು ಇರ್ತಾರೆ, ಕೆಲವ್ರಿಗೆ 2 ಮಕ್ಕಳು ಇರ್ತಾರೆ, ಕೆಲವ್ರಿಗೆ 1 ಮಗು ಇರುತ್ತೆ, ಕೆಲವ್ರಿಗೆ ಮಕ್ಕಳೇ ಆಗಲ್ಲ. ಯಾಕಾಗಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕಾಂಬಿನೇಷನ್ ತಿಳಿಸ್ಕೊಡ್ತೀನಿ. ಪಂಚಮ ಸ್ಥಾನ ಸಿಕ್ಕಾಪಟ್ಟೆ ಅಫ್ಲಿಕ್ಟ್ ಆಗಿದ್ದರೆ, ಅಂದರೆ ಯಾವ ಥರ ಅಫ್ಲಿಕ್ಟ್ ಆಗಿದೆ ಅಂತಂದರೆ ಎಕ್ಸಾಂಪಲ್ ಕೊಡ್ತೀನಿ. ಪಂಚಮ ಸ್ಥಾನ ಯಾವುದೋ ವೃಶ್ಚಿಕ ರಾಶಿ ಅಂತ ತಗೊಳ್ಳಿ. ವೃಶ್ಚಿಕ ರಾಶಿ ಇದೆ, ಅಲ್ಲಿ ರಾಹು ಇದ್ದಾನೆ. ರಾಹುಗೆ ವೃಶ್ಚಿಕ ರಾಶಿ ಫಸ್ಟ್ ಆಫ್ ಆಲ್ ನೀಚ, ಒಂದು ನಾಗದೋಷ ಬಂತು. ಕುಜ ಬಂದ, ರಾಹು, ಕುಜ, ಸೂರ್ಯ 3 ಜನ ಪಂಚಮ ಸ್ಥಾನದಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್. ವೃಶ್ಚಿಕ ರಾಶಿಲಿ ಕುಜನಿಗೆ ಒಳ್ಳೆ ಸ್ಥಾನ, ಆದರೆ ರಾಹುಗೆ ನೀಚ ಸ್ಥಾನ. ಈ ಥರ ಇದ್ದಾಗ ಆ್ಯಂಡ್ ಸೂರ್ಯ ಕೂಡ ಅಲ್ಲೇ ಬಂದ, ಗ್ರಹಣ ದೋಷ ಅಲ್ಲ ಆಗೋಯ್ತು, ಪಿತೃದೋಷ ಆಯಿತು, ನಾಗದೋಷ ಆಯಿತು, ಗ್ರಹಣ ದೋಷ ಆಯಿತು, ಅಂಗಾರಕ ದೋಷ ಆಯಿತು. ಇಷ್ಟು ದೋಷಗಳು ಈ ಥರ ತುಂಬ ಸ್ಟ್ರಾಂಗಾಗಿ ಅಫ್ಲಿಕ್ಟ್ ಆದಾಗ ಕುಜ ತುಂಬ ಬಲವಾಗಿದ್ದರೆ ಕೆಲವೊಂದು ಸರಿ ಮಕ್ಕಳಾಗ್ಬಿಡುತ್ತೆ. ಯಾಕಂದರೆ ಪಂಚಮ ಸ್ಥಾನ ವೃಶ್ಚಿಕ ರಾಶಿ ಕುಜಂದಲ್ವಾ, ಅವನ ಸ್ಥಾನದಲ್ಲಿ ಅವನು ಇದ್ದು 100% ಪವರ್ ಇಲ್ಲಿದ್ದರೆ ಮಕ್ಕಳಾಗ್ಬಿಡುತ್ತೆ. ಅವನ ಸ್ಥಾನದಲ್ಲಿ ಅವನು ಕೂಡ ವೀಕ್ ಆಗಿದ್ದು, ರಾಹು ಜೊತೆ ಸೂರ್ಯ ಕೂಡ ವೀಕ್ ಆಗಿದ್ದು, ರಾಹು ಜೊತೆ ಸಿಗಾಕೊಂಡ್ರೆ, ರಾಹು ಜೊತೆ ಸೇರಿಕೊಂಡ್ರೆ ಖಂಡಿತ ಮಕ್ಕಳಾಗಲ್ಲ. ಯಾವುದೇ ಕಾರಣಕ್ಕೂ ಪೂಜೆ ಪುನಸ್ಕಾರ ಹೋಮ ಮಾಡಿದ್ರೂ ಮಕ್ಕಳಾಗಲ್ಲ. ಅದು ಏನು ಜಾತಕದಲ್ಲಿ ಏನು ಫಲಗಳಿರ್ತಾವೋ ಅದ್ರ ತಕ್ಕಂಗೆ ಇದು ಮಾಡ್ಬೋದು. ಕೆಲವೊಂದಕ್ಕೆ ರೆಮಿಡಿ ಮಾಡಿದ್ರೆ ಮಕ್ಕಳಾಗತ್ತೆ, ಮಕ್ಕಳೇ ಆಗಲ್ಲ ಅನ್ನೋದಕ್ಕೋಸ್ಕರ ಇದು ರೀಸನ್ನು. ಯಾವಾಗ ಮಕ್ಕಳು ಡಿಲೇ ಆಗ್ತವೆ ಅಂತ ಹೇಳ್ತೀನಿ ನೋಡಿ. ಪಂಚಮ ಸ್ಥಾನದಲ್ಲಿ ಶನಿ ಇದ್ದರೆ ಮಕ್ಕಳು ಡಿಲೇ ಆಗ್ತದೆ, ಶನಿ ದೃಷ್ಟಿ ಬಿದ್ದರೆ ಮಕ್ಕಳು ಡಿಲೇ ಆಗ್ತವೆ. ಮೊದಲನೇ ಮಗು ಕೆಲವ್ರು ಅಂತಾರೆ ಮೊದಲನೇ ಮಗು ಬೇಗ ಆಯಿತು, ಇದೇನು 2ನೇ ಮಗು ಇಷ್ಟೊಂದು ಲೇಟ್ ಆಗ್ತಾ ಇದೆಯಲ್ಲ, ಮಕ್ಕಳೇ 2-3 ವರ್ಷ ಕಾಯ್ತಾ ಇದ್ದೀವಿ, 4 ವರ್ಷ ಕಾಯ್ತಾ ಇದ್ದೀವಿ, ಆಗ್ತಾನೆ ಇಲ್ಲ. ಯಾಕೆ ಅದರಲ್ಲಿ ಶನಿ ಪ್ರಭಾವ ಇರುತ್ತೆ. ಆ ಶನಿ ಗ್ರಹಕ್ಕೆ ತಕ್ಕಂತೆ ಶಾಂತಿ ಮಾಡಬೇಕಾಗತ್ತೆ ಈ ಸಿಚುವೇಷನಲ್ಲಿ. ಆ್ಯಂಡ್ ಪಂಚಮ ಸ್ಥಾನಕ್ಕೆ ನಾವು ಈ ರೀತಿ ಸಂತಾನ ಗೋಪಾಲಕೃಷ್ಣ ಹೋಮ ಮಾಡಬೇಕಾಗತ್ತೆ. ಅದನ್ನು ಮಾಡಿ ಕ್ಲಿಯರ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಮಕ್ಕಳು ಸಂತಾನ ಪ್ರಾಪ್ತಿ ಆಗುತ್ತೆ. ಕೆಲವೊಂದು ಸರಿ ಆಗಲ್ಲ ಅಂದಾಗ ಡೈರೆಕ್ಟಾಗಿ ನಾವು ಆಗಲ್ಲ ಅಂತ ಹೇಳ್ತೀವಿ, ಆಗುತ್ತೆ ಅಂತ ಅಂದಾಗ ಖಂಡಿತ ಅದಕ್ಕೆ ತಕ್ಕಾಗೆ ಪರಿಹಾರ ಮಾಡಿಕೊಂಡು ನೀವು ಸಂತಾನ ಪ್ರಾಪ್ತಿ ಮಾಡ್ಕೋಬೋದು. ಸೊ ಈಗ ನೋಡಿ, ಪಂಚಮ ಸ್ಥಾನದಲ್ಲಿ ಶನಿ ಇದ್ದರೆ ಡಿಲೇ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಶನಿ, ಇದಕ್ಕೆ ಪರಿಹಾರ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಯಾರು ಕೂಡ ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಡಲ್ಲ. ಈ ರೆಮಿಡಿಗಳನ್ನ ಮಾಡಿ ನಿಮ್ಮ ಕೈಲಿ ಆಗಲಿಲ್ಲ ಅಂತಂದಾಗ ನಾವು ಹೋಮ ಮಾಡ್ತೀವಿ ಅವಾಗ. ಸೊ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾಗ ಏನು ಮಾಡ್ಬೋದು, ಶನಿ ಗ್ರಹಕ್ಕೆ ನಿಮಗೆ ಕೆಟ್ಟ ಗ್ರಹ ಅಂತ ಅಂದ್ಕೊಳ್ಳಿ. ಶನಿ ಗ್ರಹಕ್ಕೆ ಹೋಗಿ ಶನಿವಾರದ ದಿನ ಎಳ್ಳೆಣ್ಣೆನ ದಾನ ಮಾಡ್ಬೋದು, ಎಳ್ಳಭಿಷೇಕ ಮಾಡ್ಬೋದು. ಶನಿದೇವ್ರ ದೇವಸ್ಥಾನದಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ತುಂಬ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಶನಿದೇವ್ರ ಮಖನ ಡೈರೆಕ್ಟಾಗಿ ನೋಡಬಾರ್ದು, ಸೈಡಲ್ಲಿ ನಿಂತ್ಕೋಬೇಕು, ಕೈ ಕಟ್ಕೋಬೇಕು, ಪಾದನ ಮಾತ್ರ ನೋಡಬೇಕು. ದಾನ ಕೊಟ್ಟಿರ್ತಾರಲ್ಲ ಎಳ್ಳೆಣ್ಣೆ ಕೊಟ್ಬಿಟ್ಟು ಯಾವುದಾದ್ರು ಸಾಧ್ಯವಾದರೆ ಪುಳಿಯೋಗರೆ ಮಾಡ್ಕೊಂಡು ಹೋಗಿ ಅಲ್ಲಿ ಶನಿದೇವ್ರ ಪ್ರಸಾದ ಅಂತ ಶನಿದೇವ್ರ ಮುಂದೆ ಅರ್ಚನೆ ಮಾಡಿಸಿ ಅದನ್ನು ಹಂಚಿ. ಸೊ ಖಂಡಿತ ನಿಮಗೆ ಒಂದು ಶುಭ ಫಲಗಳು ಸಿಗ್ತವೆ. ಆ್ಯಂಡ್ ನಿಮಗೆ ಶನಿ ಗ್ರಹದಿಂದ ಸಂತಾನ ಆಗ್ತಾಯಿಲ್ಲ ಅಂತ ಗೊತ್ತಾದಾಗ ನೀವು ಉಪವಾಸ ಮಾಡ್ಬೋದು. ನೀವು ಹೆಚ್ಚು ಕಡೆ ಒಂದು 7 ಶನಿವಾರ ಉಪವಾಸ ಮಾಡ್ಬೋದು. ಅದಿಲ್ಲ ಅಂತಂದರೆ ಒಂದು 12 ಶನಿವಾರ ಉಪವಾಸ ಮಾಡ್ಬೋದು. ಇಲ್ಲಾಂದ್ರೆ 16 ಶನಿವಾರ ಉಪವಾಸ ಮಾಡ್ಬೋದು. 16 ಶನಿವಾರ ಉಪವಾಸ ಮಾಡಿದ್ರೆ ನೋಡಿ ಏನಾಗುತ್ತೆ ಅಂತಂದರೆ, ಯಾಕೆ ನಾವು ಉಪವಾಸ ಮಾಡ್ತೀವಿ ಅಂತ ಹೇಳ್ತೀನಿ. ಉಪವಾಸ ಏನಕ್ಕೆ, ವ್ರತ ಏನಕ್ಕೆ ಅಂತ ಕಾರಣ ಏನು ಅಂತಂದರೆ, ಯಾವ ಗ್ರಹ ನಮಗೆ ರಿಸಲ್ಟ್ಸ್ ಕೊಡ್ತಾ ಇರಲ್ಲ ಆ ಗ್ರಹದ ದಿನ ಆ ಒಂದು ಕೆಟ್ಟ ಗ್ರಹಕ್ಕೆ ಶಾಂತಿಯಾಗಲಿ ಅಂತ ಹೇಳಿ ನಾವು ಆ ಗ್ರಹಕ್ಕೆ ಉಪವಾಸ ಮಾಡ್ತಕ್ಕಂಥದ್ದು. ಆಗ ಆ ಗ್ರಹ ನಮಗೆ ಕರುಣೆ ತೋರಿಸಿ ನಮಗೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಒಳ್ಳೇದು ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಉಪವಾಸಗಳನ್ನ ವ್ರತಗಳನ್ನ ಮಾಡ್ತಕ್ಕಂಥದ್ದು. ಇದನ್ನು ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಅದೇ ನಿಮಗೆ ರಾಹುವಿಂದ ಆಗ್ತಿದೆ ಅಂತಂದರೆ, ಈಗ ಪಂಚಮ ಸ್ಥಾನದಲ್ಲಿ ರಾಹು ಕುಜ ಕಾಂಬಿನೇಷನು ನಾಗದೋಷದಿಂದ ಆಗ್ತಿದೆ ಅಂತಂದರೆ, ಅರಳಿ ಮರದ ಕೆಳಗಡೆ ನಾಗರಕಲ್ಲನ್ನ ನೋಡಿರ್ತೀರ ಯೂಶ್ವಲ್ ಆಗಿ. ಸೊ ಅಲ್ಲಿ ಹೋಗಿ ಹಾಲಿನ ಅಭಿಷೇಕ ಮಾಡಿ ಅರಿಶಿನ ಕುಂಕುಮ ಇಟ್ಟು 5 ಎಕ್ಕದ ಗಿಡ ಅದು ಎಲೆ 5 ಬೆಲ್ಲದ ಪೀಸ್ನ ವಿಗ್ರಹದ ಬಾಲದ ಹತ್ರ ಇಟ್ಟು 21 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ಕೊಂಡು ಬರಬೇಕು. ಇದು ಮಾಡಬೇಕಾದ್ರೆ ನಾನ್ ವೆಜ್ ತಿನ್ನಬಾರ್ದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ಸೊ ಶುದ್ಧವಾಗಿ ಇದನ್ನು 9 ಮಂಗಳವಾರ ಮಾಡಿ ಖಂಡಿತ ನಿಮಗೆ ನಾಗದೋಷ ಕ್ಲಿಯರ್ ಆಗಿ ಸಂತಾನ ಪ್ರಾಪ್ತಿ ಆಗುತ್ತೆ. ಸೊ ಈಗ ಯಾವ ಗ್ರಹ ದೋಷದಲ್ಲಿದೆ ಅದಕ್ಕೆ ತಕ್ಕ ಹಾಗೆ ಪರಿಹಾರಗಳನ್ನ ಮಾಡ್ಕೋಬೇಕು. ಈಗ ಬೈ ಚಾನ್ಸ್ ಕುಜ ಇದ್ದಾನೆ ಪಂಚಮ ಸ್ಥಾನದಲ್ಲಿ, ತುಂಬ ಅಫ್ಲಿಕ್ಟ್ ಆಗಿದ್ದಾನೆ ಅಂದ್ಕೊಳ್ಳಿ. ಕುಜ ಅಂದರೆ ಯಾರು? ಆಂಜನೇಯ ಸ್ವಾಮಿ, ನರಸಿಂಹಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ. ಆ್ಯಕ್ಚುಲಿ ಈ 3 ದೇವರುಗಳು ಕೂಡ ಕುಜನಿಗೆ ಬರ್ತವೆ. ಸೊ ಇದಕ್ಕೆ ಏನು ಮಾಡ್ಬೋದು? ಸೊ ಮಂಗಳವಾರದಿಂದ ಆಂಜನೇಯ ಸ್ವಾಮಿ ಪೂಜೆಗಳನ್ನ ಮಾಡ್ಕೊಳ್ಳೋದು, ಮಂಗಳವಾರ ವ್ರತ ಮಾಡ್ತಕ್ಕಂಥದ್ದು. ಸೊ ಮಂಗಳವಾರ ನರಸಿಂಹಸ್ವಾಮಿ ಪೂಜೆಗಳನ್ನ ಮಾಡಿ ವ್ರತ ಮಾಡ್ತಕ್ಕಂಥದ್ದು.
ಮಂಗಳವಾರ ನೀವು ಮಾಡ್ಬೋದು, ಒಂದು 9 ಮಂಗಳವಾರ ಮಾಡ್ಬೋದು. ಈ ಥರ ಉಪವಾಸನ ವ್ರತನ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಯಾವ ಗ್ರಹ ಅಫ್ಲಿಕ್ಟ್ ಆಗಿದೆ ಅದ್ರ ತಕ್ಕಂಗೆ ನಾವು ರೆಮಿಡಿ ಮಾಡಬೇಕಾಗತ್ತೆ. ನಾನು ನಿಮಗೆ ನಿಮ್ಮ ಕೈಲಾಗ್ತಕ್ಕಂಥ ರೆಮಿಡಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವಾಗ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಇದು ವರ್ಕೌಟ್ ಆಗ್ತಾ ಇಲ್ಲ ಅಂತಂದಾಗ ತದನಂತರ ನಾವು ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಾಗೆ ಹೋಮ ಮಾಡ್ತೀವಿ. ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಖಂಡಿತ ನಿಮ್ಮ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗುತ್ತೆ. ಎಸ್ಪೆಷಲಿ ಸಂತಾನ ರಿಲೇಟೆಡ್ ಏನಾದರೂ ತೊಂದರೆ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪರಿಹಾರ ಮಾಡಬೇಕು, ನಾನು ಅದನ್ನ ತಿಳಿಸಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ನಮಸ್ತೆ. ಇನ್ನಷ್ಟು ವಿಷಯಗಳನ್ನ ತರ್ತೀನಿ.